1993 ನವಂಬರ್ ತಿಂಗಳಲ್ಲಿ ಆರಿಸ್ಕೊಂಡಿದ್ದೀನಿ. ನವಂಬರ್ ತಿಂಗಳಿಂದ ಆರಿಸ್ಕೊಂಡಿದ್ದೀನಿ. ಈ ಕತೆಗೆ ಹೆಸರು ಕಾರ್ಯಸಾಧಕ ಅಂತ. ಶ್ರೀವಾಣಿ ಬೆಂಗಳೂರು ಅನ್ನೋರು ಇದನ್ನು ಬರೆದಿದ್ದಾರೆ. ಅದರ ಕೆಲಸ ಇದ್ದರೆ ಅದನ್ನು ಸಾಧಿಸ್ಕೊಂಬರ್ಬೇಕಲ್ಲ, ಅವ್ರಿಗೆ ಕಾರ್ಯಸಾಧಕ ಅಂತ ಹೇಳ್ಬೋದು. ಶ್ರೀಕಂಠ ಅಂತ ಒಬ್ಬ ಜಮೀನ್ದಾರ್ ಇರ್ತಾರೆ. ಅವ್ರಿಗೆ ನಾರಾಯಣ ಅಂತ ಒಬ್ಬರು ಸಹಾಯಕ ವ್ಯಕ್ತಿ ಇರ್ತಾನೆ. ಇದಕ್ಕಿದ್ದಂಗೆ ನಾರಾಯಣ ಸತ್ತೋಗ್ತಾನೆ. ಜಮೀನ್ದಾರನ ಬಾಧ್ಯತೆ ಹೇಗಿರುತ್ತೆ ಅಂದರೆ ಬೇಸಾಯದ ಕೆಲಸಗಳನ್ನು ನೋಡ್ಕೋಬೇಕು. ಅವನ ಮನೆ ರಾಜಧಾನಿಗೆ ಹತ್ತಿರ ಇದ್ದಿದ್ದರಿಂದ ಅವನ ಮನೆಗೆ ಬರೋರು ಹೋಗೋರು ಎಲ್ಲ ಜಾಸ್ತಿ ಇರ್ತಾರೆ. ತುಂಬ ಜನ ಬಂದು ಹೋಗೋದ್ರಿಂದ ಅವರ ಅಗತ್ಯಗಳನ್ನು ನೋಡಿಕೊಂಡು ಮೇಲ್ವಿಚಾರಣೆ ಮಾಡೋಕ್ಕೆ ಯಾರಾದರೂ ಒಬ್ಬ ಸಹಾಯಕರು ಅವನಿಗೆ ಬೇಕಾಗಿರುತ್ತೆ. ಅದಕ್ಕೆ ಅವನು ದಿವಾನನ ಜೊತೆಗೆ ಮಾತಾಡ್ತಾನೆ. ದಿವಾನ ಯಾರಾದರೂ ಬೇಕು ನನಗೆ ಈ ಥರ ನನಗೆ ಸಹಾಯ ಮಾಡೋಕ್ಕೆ, ನಾರಾಯಣ ಹೋಗಿದ್ದರಿಂದ ಈ ಥರ ಕಷ್ಟ ಆಗಿದೆ ಅಂತ ಹೇಳ್ತಾನೆ. ಆವಾಗ ದಿವಾನ ಹೇಳ್ತಾನೆ, ನಾರಾಯಣನ ಮಗ ಇದ್ದಾನಲ್ಲ ಶಶಾಂಕ ಅಂತ, ಅವನು ಬುದ್ಧಿವಂತ, ಅವನಿಗೆ ಕೆಲಸ ಮಾಡಬಲ್ಲ ಅಂತ ನನಗನ್ಸುತ್ತೆ ಅಂತ ದಿವಾನ ಸಲಹೆ ಹೇಳ್ತಾನೆ. ಆಮೇಲೆ ಈ ವಿಷಯ ಶಶಾಂಕಂಗೆ ದಿವಾನನೇ ಹೇಳ್ತಾನೆ. ಶಶಾಂಕ ಮಾರನೇ ದಿನ ಬಂದು ಜಮೀನ್ದಾರನ ಭೇಟಿಯಾಗಿ ನನ್ನ ತಂದೆ ಸ್ಥಾನದಲ್ಲಿ ನನ್ನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತಾನೆ. ಶಶಾಂಕನಲ್ಲಿ ಬುದ್ಧಿ, ಜಾಣ್ಮೆ, ಕಾರ್ಯದಕ್ಷತೆಗಳ ಆಧಾರದಿಂದ ಮಾತ್ರ ಅವನನ್ನು ಕೆಲಸಕ್ಕೆ ತೊಗೋಬೇಕು. ಸುಮ್ಮನೆ ಅವನು ತಂದೆ ಕೆಲಸದಲ್ಲಿದ್ದ ಅನ್ನೋ ಕಾರಣಕ್ಕೆ ತೊಗೋಬಾರ್ದು ಅಂತ ಜಮೀನ್ದಾರನಿಗೆ ಅನಿಸುತ್ತೆ. ಅದಕ್ಕೆ ಜಮೀನ್ದಾರ ತಕ್ಷಣ ಏನೂ ಉತ್ತರ ಹೇಳಲ್ಲ. 2 ದಿನ ಬಿಟ್ಕೊಂಡು ಬಂದು ನಾನು ನೋಡು ಅಂತಾನೆ. ಸರಿ, ಜಮೀನ್ದಾರನ ಹೇಳಿದ ಪ್ರಕಾರ ಶಶಾಂಕ 2 ದಿನ ಆದಮೇಲೆ ಜಮೀನ್ದಾರನ ಮನೆಗೆ ಬರ್ತಾನೆ. ಜಮೀನ್ದಾರ ಅವನೊಂದಿಗೆ ನಿನಗೆ ಕೆಲಸ ಕೊಡೋ ವಿಷಯ ಆಮೇಲೆ ಆಲೋಚಿಸ್ತೀನಿ, ಮೊದಲು ನೀನೊಂದು ಕೆಲಸ ಮಾಡಬೇಕು. ಈ ದಿನ ಸಾಯಂಕಾಲ ನನ್ನ ಮಗಳು ಅತ್ತೆ ಮನೆಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಒಂದು ಒಡವೆ ಸಿದ್ಧ ಮಾಡಲು ಪಟ್ಟಣದಲ್ಲಿರೋ ವರ್ತಕನಿಗೆ ಹೇಳಿದ್ದೆ. ಒಡವೆ ಇಂದು ಬೆಳಿಗ್ಗೆ ಬಂದಿದೆ, ಅದರಲ್ಲಿ ಕೆಲವು ಬದಲಾವಣೆ ಮಾಡಿದರೆ ಮತ್ತಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ನೀನು ತಕ್ಷಣ ಪೇಟೆಗೆ ಹೋಗಿ ನನ್ನ ಮಗಳು ಹೇಳುವ ಬದಲಾವಣೆ ಮಾಡಿಸ್ಕೊಂಡು ಆ ಒಡವೆನ ತಂದುಕೊಡ್ಬೇಕು. ಮಗಳ ಅತ್ತೆ ಮನೆಗೆ ಹೊರಡೋ ಅಷ್ಟರಲ್ಲಿ ನೀನು ಈ ಕೆಲಸ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾನೆ. ಸಮಯ ಬಹಳ ಕಮ್ಮಿ ಇದೆ, ಹೇಗಾದರೂ ಈ ಕೆಲಸ ಮಾಡ್ಕೊಂಬರ್ಬೇಕು ನೀನು ಅಂತ ಹೇಳ್ತಾನೆ. ಶಶಾಂಕ ಜಮೀನ್ದಾರನ ಮಗಳನ್ನು ಕೇಳಿ ಅವಳು ಏನೇನು ಮಾರ್ಪಾಡು ಮಾಡಬೇಕು ಅಂತಾಳೋ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಪಟ್ಟಣಕ್ಕೆ ಹೋಗಿ ಒಡವೆ ವ್ಯಾಪಾರಿನ ನೋಡ್ತಾನೆ. ವರ್ತಕ ಶಶಾಂಕ ಹೇಳಿದ್ದನ್ನೆಲ್ಲ ಕೇಳಿಬಿಟ್ಟು, ನೀನು ಹೇಳುತ್ತಿರುವ ಜಮೀನ್ದಾರ ಯಾರೋ ನನಗೆ ಗೊತ್ತಿಲ್ಲಪ್ಪ, ನಮ್ಮ ಅಂಗಡಿ ಪ್ರಖ್ಯಾತಿ ನಿಂಗೆ ಗೊತ್ತೇ ಇರುತ್ತೆ. ಇಲ್ಲಿಗೆ ಎಷ್ಟೋ ಜಮೀನ್ದಾರರು, ರಾಜೋದ್ಯೋಗಿಗಳು, ದೊಡ್ಡ ಭೂಮಾಲೀಕರು ಒಡವೆ ಕೊಳ್ಳಲು ಬಂದು ಹೋಗ್ತಾ ಇರ್ತಾರೆ. ಏನೇ ಇರಲಿ, ನಮ್ಮ ಅಂಗಡಿಯಲ್ಲಿ ಕೊಂಡ ಒಡವೆಗಳಿಗೆ ತಕ್ಕ ಬದಲಾವಣೆ ಮಾಡಿಕೊಡುವುದು ನಮ್ಮ ಕರ್ತವ್ಯ. ಆದರೆ ಈ ಒಡವೆಯನ್ನು ನಮ್ಮ ಬಳಿ ಖರೀದಿ ಮಾಡಿದ್ದಕ್ಕೆ ಹಣ ಕೊಡುವಾಗ ನಾವು ಕೊಡುವ ಹಣ ಸಂದಾಯದ ಚೀಟಿ ತೋರಿಸ್ಬೇಕು ಅಂತ ಹೇಳ್ತಾನೆ. ಅಂದರೆ ರಸೀತಿ ಬೇಕಲ್ಲ, ಅವರಂಗಿದೆ ಒಡವೆ ಅಂತ. ಜಮೀನ್ದಾರ ಶಶಾಂಕನಿಗೆ ಆ ಥರ ಏನೂ ರಸೀತಿ ಕೊಟ್ಟಿರೋದಿಲ್ಲ. ಅದಕ್ಕಾಗಿ ತಿರುಗಿ ಜಮೀನ್ದಾರನ ಮನೆಗೆ ಹೋಗೋದು ಅಂದರೆ ಅದರದಕ್ಕೆ ಶ್ರಮ ಒಂದು, ಆಮೇಲೆ ಟೈಮ್ ಕೂಡ ಇರಲ್ವಲ್ಲ, ಕಾಲವೂ ವ್ಯರ್ಥ ಆಗೋಗುತ್ತೆ. ಆದರೂ ಹೇಳಿದ ಸಮಯಕ್ಕೆ ಕೆಲಸ ಪೂರ್ತಿ ಆಗುತ್ತೋ ಇಲ್ವೋ, ಆಗೋದಿಲ್ಲ, ಆಗದೇನೂ ಇರ್ಬೋದು. ಹೀಗೆ ಯೋಚನೆ ಮಾಡಿಬಿಟ್ಟು ಶಶಾಂಕ ಮತ್ತೊಮ್ಮೆ ವ್ಯಾಪಾರಿಯನ್ನು ಕೇಳಿ ನೋಡ್ತಾನೆ. ಅದರ ವರ್ತಕ ತಲೆ ಅಡ್ಡಡ್ಡವಾಗಿ ಆಡಿಸ್ಬಿಟ್ಟು, ನಮ್ಮ ಬಳಿ ಖರೀದಿಸೋ ಒಡವೆಗಳಿಗೆ ಮಾತ್ರ ನೀವು ಕೇಳೋ ಬದಲಾವಣೆ ಮಾಡಿಕೊಡೋದು ಸಾಧ್ಯ. ನೋಡುತ್ತಿರುವೆಯಲ್ಲ, ನನ್ನ ಅಂಗಡಿಯಲ್ಲಿ ವಿಪರೀತ ಕೆಲಸ. ಇವರ ಹತ್ತಿರ ಕೊಂಡ ಒಡವೆಗಳನ್ನು ಇಂಥ ಒಡವೆ ಕೊಂಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಬದಲಾವಣೆ ಮಾಡಬೇಕಾದ್ರೆ 1 ವಾರ ಬೇಕು. ನಾನು ಮೊದಲು ನನ್ನ ಕಾಯಂ ವಾಡಿಕೆದಾರರ ಕೆಲಸ ಮಾಡಿಕೊಡ್ಬೇಕು, ಅದು ನನ್ನ ಧರ್ಮ ತಾನೇ ಅಂತ ಇವನ ಕೆಲಸನ ಒಪ್ಕೊಳ್ಳಲ್ಲ. ಶಶಾಂಕ ವರ್ತಕನ ಮಾತನ್ನು ಕೇಳಿ ಚೆನ್ನಾಗಿ ಆಲೋಚನೆ ಮಾಡಿ, ಸರಿ, ಈ ಒಡವೆಯನ್ನು ಮಾರ್ತೇನೆ, ಕೊಂಡ್ಕೊಳ್ಳೋಕೆ ನಿಮಗೇನು ಅಭ್ಯಂತರ ಇಲ್ಲ ತಾನೇ ಅಂತ ಪ್ರಶ್ನೆ ಕೇಳ್ತಾನೆ. ಎಂಥ ಮಾತು! ನಮ್ಮ ತಾತ ಮುತ್ತಾತಂದಿರ ಹಿಂದಿನ ಕಾಲದಿಂದಲೂ ನಾವು ಒಡವೆ ವ್ಯಾಪಾರ ಮಾಡುತ್ತಿದ್ದೇವೆ. ನಮ್ಮ ಮನೆತನದ ಹೆಸರೇ ಒಡವೆಯವರದು ಅಂತ ಹೆಸರು ನಮಗೆ. ಒಡವೆ ಕ್ರಯ ವಿಕ್ರಯ ನಮ್ಮ ವಂಶದ ವೃತ್ತಿ. ಒಡವೆ ಕೊಳ್ಳಲು ಅಭ್ಯಂತರ ಏನಿಲ್ಲ ನನಗೆ ಅಂತ ವರ್ತಕ ಹೇಳಿಬಿಟ್ಟು ಆಶ್ಚರ್ಯದಿಂದ ನೋಡ್ತಾನೆ ಇವನ್ನ. ಶಶಾಂಕನಿಂದ ಒಡವೆ ಕೊಂಡ್ಕೊತಾನೆ. ಒಡವೆ ಕೊಂಡು ಅದು ಪಾವತಿ ಮಾಡಿದ್ದಕ್ಕೆ ಆ ಶಶಾಂಕ ಅವನ ಹತ್ರ ಒಂದು ರಸೀತಿನ ಈಸ್ಕೊತಾನೆ. ಶಶಾಂಕನ ಹಣವನ್ನು ತೆಗೆದುಕೊಂಡು ಸುದೂರ ಹೋಗಿ ಶಶಾಂಕ ಆ ಒಡವೆ ಮಾರಿಬಿಟ್ಟು ಆ ದುಡ್ಡು ಇಸ್ಕೊತಾನೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಏನೋ ಯೋಚನೆ ಮಾಡ್ದಂಗೆ ತಿರ್ಗಾ ವರ್ತಕನ ಹತ್ರ ಬಂದ್ಬಿಡ್ತಾನೆ. ಅಯ್ಯ, ಯಾವುದೋ ಆವೇಶದಲ್ಲಿ ಹುಚ್ಚನಂತೆ ಒಡವೆ ಮಾರಿಬಿಟ್ಟೆ, ಆದರೆ ನಿಜವಾಗಿ ಮಾರಬೇಕು ಅಂತೇನು ಇರಲಿಲ್ಲ.
ಈಗ ಅದನ್ನು ಮತ್ತೆ ಕೊಳ್ಳಬೇಕು ಅಂದಿದೆ. ಆದರೆ ಒಡವೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ನೀವು ಮಾಡಿಕೊಡ್ಬೇಕಾಗತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ವರ್ತಕ ತೃಪ್ತಿಯಾಗಿ ತಲೆ ತೂಗಿ, ನಮ್ಮ ಅಂಗಡಿಯಲ್ಲಿ ಒಡವೆ ಖರೀದಿ ಮಾಡುವ ನಿಮ್ಮಂಥ ಮಾನ್ಯವಾದವರ ವಾಡಿಕೆದಾರರು ಮಾಡುವ ಬದಲಾವಣೆ ಮಾಡಿಕೊಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂದ್ಬಿಟ್ಟು ಕೆಲಸಗಾರನ ಕರೆದು ಶಶಾಂಕ ಹೇಳಿದ ಬದಲಾವಣೆ ಎಲ್ಲ ಮಾಡಿ ಒಡವೆನ ಮಾರಾಟಕ್ಕೆ ಸಿದ್ಧ ಮಾಡಿಕೊಡೋದಕ್ಕೆ ಅವ್ರಿಗೆ ಆದೇಶ ಕೊಡ್ತಾನೆ. ಕೆಲಸಗಾರರು ಸ್ವಲ್ಪ ಸಮಯದಲ್ಲೇ ಒಡವೆಯಲ್ಲಿ ಮಾಡಬೇಕಾದ ಮಾರ್ಪಾಡು ಮಾಡಿ ಅದನ್ನು ತೊಗೊಂಬಂದು ವರ್ತಕನ ಮುಂದೆ ಇಡ್ತಾರೆ. ಆಗ ವರ್ತಕ ಶಶಾಂಕನೊಂದಿಗೆ, ಅಯ್ಯ, ನಾವು ನಿಮ್ಮಿಂದ ಒಡವೆಯನ್ನು ಕೊಂಡ ಬೆಲೆಗೂ ನಾವು ಮಾರುವ ಬೆಲೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಒಡವೆಯನ್ನು ತಿರುಗಿ ಕೊಂಡಿದ್ದಕ್ಕೆ 100 ರೂಪಾಯಿ ಹೆಚ್ಚಿಗೆ ಕೊಡಬೇಕು ನೀವು ಅಂತ ಹೇಳ್ತಾನೆ. ಒಡವೆಯಲ್ಲಿ ಬದಲಾವಣೆ ಮಾಡುವ ಮಜೂರಿಗಾಗಿ ಜಮೀನ್ದಾರನು ಕೊಟ್ಟ 100 ರೂಪಾಯಿ ಶಶಾಂಕನ ಹತ್ತಿರ ಇರುತ್ತೆ. ಆ ಹಣವನ್ನು ಒಡವೆ ಮಾರಿದಾಗ ವರ್ತಕರು ಕೊಟ್ಟ ಹಣವನ್ನು ಸೇರಿಸಿ ವರ್ತಕನಿಂದ ಒಡವೆಯನ್ನು ಮತ್ತೆ ಖರೀದಿಸಿ ಹೇಳಿದ ಸಮಯಕ್ಕೆ ಜಮೀನ್ದಾರನ ಮನೆಗೆ ಶಶಾಂಕ ವಾಪಸ್ಸು ಹೊರಟಾಗ್ತಾನೆ. ನಿಜ ಹೇಳಬೇಕಾದ್ರೆ ಒಡವೆ ವ್ಯಾಪಾರಿ ಜಮೀನ್ದಾರರ ಬಹಳ ಪರಿಚಿತನಾಗಿರೋ ಮನುಷ್ಯನೇ ಆಗಿರ್ತಾನೆ. ಜಮೀನ್ದಾರನ ಮಾತಿನ ಹಾಗೆ ವರ್ತಕ ಒಡವೆಯಲ್ಲಿ ಬದಲಾವಣೆ ಮಾಡಲು ನಿರಾಕರಿಸಿದ್ದು ಯಾಕೆಂದರೆ ಇವನು ಪರೀಕ್ಷೆ ಮಾಡೋಣ ಅಂತ. ಶಶಾಂಕನಿಂದ ನಡೆದದ್ದನ್ನೆಲ್ಲ ಕೇಳಿದ ಜಮೀನ್ದಾರರು ಬಹಳ ಸಂತೋಷಪಟ್ಟು ಅವನನ್ನು ಕಾರ್ಯಸಾಧಕನಾಗಿ ಗುರುತಿಸಿ ದಿವಾಣದಲ್ಲಿ ಅವನ ತಂದೆ ಮಾಡ್ತಿದ್ದ ಕೆಲಸದಲ್ಲಿ ಅವನ್ನ ನೇಮಿಸ್ತಾರೆ. ಎಲ್ಲರೂ ಸುಖವಾಗಿರ್ತಾರೆ. ನಮಸ್ಕಾರ.